ದೀರ್ಘಾಂಶವಸ್ತು ಮೇರೆಗೆ ನಿಲುವಂತವನಾಗುತ್ತಮ್ಮ ಲಕ್ಷ್ಮಣ. ಅಹೇ ದಶರಥ ರಾಜನಂದನ ಕಗುಸ್ತುಂ ಶರಣ್ಯ ಚಂದನ ತಾಟಗಿ ಪ್ರಾಣೋಪಹರಣ ಹಲ್ಯ ಶಾಪ ವಿಮೋಚನ ಜನಕತನ ಜಲಮನ ಕಾಳಿಂದು ಮರ್ದನ ಎಂದನ್ನು ಅತಿ ಶೀಘ್ರದಿಂದ ಬರಹೇಳುವ ಕಾರಣಗಳನ್ನ ಶ್ರೀರಾಮಚಂದ್ರನೇ. ಲಕ್ಷ್ಮಣ ಲಕ್ಷ್ಮಣ ರಾಜಕುಲೈಕ ವಿಚೀಕ್ಷಣ ಆ ಕ್ಷೀಣ ಜನ್ಮ ಸಮೋಕ್ಷಾಪ ರಾಕ್ಷಸ ಪಕ್ಷ ಕಾವಟ ಸ್ಫೂಟಿಕ ಸಾಯಕ ಧನುರ್ವಿದ್ಯ ವಿಚಾರಣ. ಈ ತಮ್ಮನಾದ ಲಕ್ಷ್ಮಣನೇ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ನಾನೊಂದು ಪಡೆ ಹೇಳುವನು ಕೇಳುವಂತವನಾಗ ಲಕ್ಷ್ಮಣ. ಅದೇ ವಿಸ್ತಾರವಾಗಿ ಲಕ್ಷ್ಮಣ ರಾಜಕುಲೈಕ ವಿಚೀಕ್ಷಣ. ಇವತ್ತಿನ ದಿವಸ ನಿನ್ನನ್ನು ಕರೆಸಿದ ಕಾರಣವೇನೆಂದು ಕೇಳುತ್ತಿರುವೆಯಾ ಲಕ್ಷ್ಮಣ? ನಮ್ಮ ತಂದೆಯಾದ ದಶರಥ ಮಹಾರಾಜನು ನಾನು 14 ವರ್ಷ ಅರಣ್ಯವಾಸವನ್ನು ಕಳೆದು ಬರಬೇಕೆಂದು ಆಜ್ಞೆಯನ್ನು ಕೊಟ್ಟಿರುವನು. ಆದ ಕಾರಣ ನಾನು 14 ವರ್ಷ ವನವಾಸವನ್ನು ಕಳೆದು ಬರುವ ಪರ್ಯಂತರವು ನೀನು ಅಯೋಧ್ಯ ಮಂದಿರವನ್ನು ಕಾಯುತ್ತಾ ತಂದೆ ತಾಯಿಯರ ಪಾದ ಸೇವೆಯನ್ನು ಮಾಡುತ್ತಾ ಅಯೋಧ್ಯ ಮಂದಿರದಲ್ಲಿ ಕಾಲ ಕಳೆಯುವಂತವನಾಗಯ್ಯ ತಮ್ಮನಾದ ಲಕ್ಷ್ಮಣನೇ. ಅಣ್ಣ ಶ್ರೀರಾಮಚಂದ್ರನೇ, ಚೆನ್ನಾಗಿ ಕೇಳುತ್ತಾಗಣ್ಣ. ಅದೇ ಸವಿಸ್ತಾರವಾಗಿ ಹೇಳುವಂತವನಾಗುತ್ತಮ್ಮ ಲಕ್ಷ್ಮಣ. ಅಣ್ಣಾನೇ ನಾಗೇಶೋ ಅಣ್ಣಾನೇ ನಾಗೇಶೋ ಸುಂದರ ಕುಲಿಗಳ ಬಣ್ಣದ ನಾನು ಸಹ ನಿನ್ನ ಬೆನ್ನಿಂದ ಬರುವನಣ್ಣ. ನಾನು ಇಲ್ಲಿ ಇರಲಾರೇನು ಅಣ್ಣಯ್ಯ. ಲಕ್ಷ್ಮಣ, ಹಾಗಾದರೆ ಮತ್ತೊಂದು ಪಡೆ ಹೇಳಲು ಕೇಳುವಂತು ನಾನು. ಅದೇ ವಿಸ್ತಾರವಾಗಿ ಅಣ್ಣಯ್ಯ. ಇವತ್ತಿನ ದಿವಸ ನಾನು ತಂದೆ ಆಜ್ಞೆಯನ್ನು ಪಡೆದುಕೊಂಡಿದ್ದಲ್ಲದೆ ನಮ್ಮ ಚಿಕ್ಕಮ್ಮಳಾದ ಕೈಕಲಾದೇವಿಯು ದೇವಾಸುರರ ಯುದ್ಧದಲ್ಲಿ 2 ವರಗಳನ್ನು ಪಡೆದಿರುವಂತೆ. ಈ ಲಕ್ಷ್ಮಣ, 1ನೇ ವರವು ತಮ್ಮನಾದ ಭರತನಿಗೆ ಪಟ್ಟಾಭಿಷೇಕ, 2ನೇ ವರವು ನನಗೆ 14 ವರ್ಷ ಅರಣ್ಯವಾಸ. ಈಗ ನಾನು 14 ವರ್ಷ ವನವಾಸವನ್ನು ಕಳೆದು ಬರುವುದಕ್ಕಾಗಿ ಹೋಗುತ್ತೇನೆ. ನಾನು ಹೋಗಿ ಬರುವ ಪರ್ಯಂತರವೂ ನೀನು ಅಯೋಧ್ಯ ಮಂದಿರವನ್ನು ಕಾಯುತ್ತಾ ಇರುವಂತವನಾಗುತ್ತಮ್ಮ ಲಕ್ಷ್ಮಣನೇ. ಅದೇ ಸವಿಸ್ತಾರವಾಗಿ ಹೇಳುವಂತವನಾಗ ಲಕ್ಷ್ಮಣ.
ಅಹೇ ಅಣ್ಣಯ್ಯ, ಹಾ. ಎನ್ನನ್ನು ಬಿಟ್ಟು ಹೋಗಬೇಡ. ನಾನು ಸಹ ನಿನ್ನಿಂದ ಬರೋಣ ಅಣ್ಣಯ್ಯ. ತಮ್ಮನಾದ ಲಕ್ಷ್ಮಣನೇ, ಹಾ ಅಣ್ಣಯ್ಯ. ನಾನು ಕೂಡ ಬರುವೆನೆಂದು ನೀನು ಹಠ ಮಾಡುತ್ತಿರುವಿ. ಸಹಜವಾಗಣ್ಣಯ್ಯ. ನೀನು ಬರಬೇಕಾದರೆ ಹಾ. ಈಗಲೇ ಹೋಗಿ ನಿಮ್ಮ ಹತ್ತಿಗೆಯಾದ ಸೀತಾದೇವಿಯನ್ನು ಕರೆದುಕೊಂಡು ಬಾ. ಹಾ. ಈ ವಿಚಾರವನ್ನು ನಾವು ತಿಳಿಸಿ ನಾವಿಬ್ಬರು ಅರಣ್ಯಕ್ಕೆ ಹೋಗೋಣ ತಮ್ಮ ಲಕ್ಷ್ಮಣನೇ. ನಿನ್ನಿಸಿದಂತಾಗಲೇ ನಾವು ಹೋಗಿ ಬರೋಣ ಅಣ್ಣಯ್ಯ. ಕರೆದುಕೊಂಡು ಬರುವಂತ